ಬೆಳಕಿಗೆ ಏನದನ್ನು ಕೂತು ಮಾತಾಡೋಣ. ಎಷ್ಟು ನಿಮಿಷ ಬರ್ತದೆ ಏನು ಒಂದು ಅವರ ಎವರೇಜ್ ಇದ್ದೇ ಇರ್ತದೆ. ಒಂದು 100 ವರ್ಷದ ಎವರೇಜ್ ತೆಗೆದಾಗ ಸ್ಪಷ್ಟವಾಗಿ ಸಿಗ್ತದೆ. ಆಗ ನಾವು ಕೂತು ಮಾತಾಡೋ ಬಗ್ಗೆ ಸುಳ್ಳದಪ್ಪ ಜಗಳ ಯಾಕೆ. ಅದಕ್ಕೆ ಡಿ ಕೆ ಶಿ ಅವರು ಸ್ಪಂದನೆ ಮಾಡ್ತಾಯಿದ್ದಾರೆ. ನಿಜವಾಗಿ ವೆಲ್ಕಮ್ ಟು ದಿಸ್ ಪಾಯಿಂಟ್ ಆಫ್ ಡಿ ಕೆ ಶಿ. ಅದರ ಜೊತೆ ಅವರು ನಮ್ಮ ತೆಲಂಗಾಣದ ಅಲ್ಲಿಯ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಆಗಿರ್ಬೋದು, ಅದೇ ಕಾಲಕ್ಕೆ ತಮಿಳುನಾಡಿನ ಇವತ್ತಿನ ಮುಖ್ಯಮಂತ್ರಿ ವಿಜಯ್ ಅವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಒಂದು ಹದಕ್ಕೆ ಬರ್ತಾಯಿದ್ದಾರೆ. ಅದೇ ಮಲಯಾಳಂದು ಆಗಿರ್ಬೋದು, ಅಂದರೆ ಈ ಒಂದು ಕೇರಳ ಎಲ್ಲ ಕೂಡ ಚರ್ಚೆ ಮಾಡಿ ಬಗೆಹರಿಸುವಂಥ ವಿಚಾರ ಬರ್ತಾಯಿದೆ ಇತ್ತೀಚೆಗೆ. ಇದನ್ನು ನಾವೆಲ್ಲರೂ ಸ್ವಾಗತ ಮಾಡೋಣ ಅಂತ ಹೇಳ್ತಾ, ಮತ್ತು ಅದಕ್ಕೆ ಇನ್ನೊಬ್ಬರ ಹೆಸರು ಮರಿಬಾರ್ದು, ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶ, ಅವರು ಸಹಿತ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಮಾಡಿ ಮಾತಾಡಿ ಹೋಗಿದ್ದಾರೆ ಅವರು. ಇದಾಗಲಿ, ಮಾತುಕತೆ ಮೂಲಕ ಎಲ್ಲ ಪರಿಹಾರ ಆ ದಿಶೆಯಲ್ಲೇ ವಿಜಯ್ ಅವರು ಒಂದು ಹೆಜ್ಜೆ ಮುಂದೆ ಬಂದಿದ್ದು ನಾವೆಲ್ಲರೂ ಸ್ವಾಗತ ಮಾಡೋಣ ಅಂತೇಳಿ ಅನಗತ್ಯ ಭಾಷೆಗೆ, ಅನಗತ್ಯ ಬಾರ್ಡರ್ ಸಲುವಾಗಿ, ಅನಗತ್ಯ ನೀರಿಗಾಜಿ ಹೊಡಗಿದ್ರು ಎಲ್ಲರೂ ಕೂಡಿ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದು ಒಂದು ಸಿದ್ಧಾಂತಿಕ ಚರ್ಚೆಗೆ ಬಂದು ಒಳ್ಳೇದಲ್ವ. ನಿಮಗೇನು ಅನ್ನಿಸ್ತದೆ? ನಾನು ಮಾತಾಡಿ ತಪ್ಪು ಅನಿಸೋದೇನು? ತಪ್ಪು ಸರಿ ಏನಾದರೂ ಅಂದರೆ ಅಂತೇಳಿ ಮಾತಾಡ್ತೇಳಿ ನಮ್ಮೊಂದಿಗೆ ಮಾತಾಡೋದ್ರ ಜೊತೆಗೆ ನಿಮ್ಮ ಕಾಮೆಂಟ್ ಹಾಕ್ತಾ ಇರಿ ಅಂತ ಹೇಳ್ತಾ, H16 ನೀವು ಅರ್ಥಾತ್ ಸಿದ್ದರಾಮಯ್ಯ ಸದ್ಯಕ್ಕೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.